ಡಾಕ್ಟರ್ ಮಂಜುನಾಥ್ ಹಾಗೂ ಡಿ.ಕೆ. ಸುರೇಶ್ ನಡುವಿನ ಒಂದು ಪೈಪೋಟಿಯಲ್ಲಿ ಯಾರು ಗೆಲ್ಬಹುದು ಅನ್ನೋ ಒಂದು ಕುತೂಹಲ ಸಾಕಷ್ಟು ಎಲ್ರಿಗೂ ಇದೆ. ಈಗ ನಾನು ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದೇನೆ. ಅವ್ರು ಹೇಳ್ತಾರೆ, ಸರ್ ನಾವು ಇಂದಿನ ಚುನಾವಣೆಯಲ್ಲಿ ಮಲಗಿದ್ವಿ, ಈಗೆಲ್ಲ ಎದ್ದಿದ್ದೀವಿ. ರಾಜಕೀಯ ಕುಟುಂಬದಲ್ಲಿದ್ರು ಕೂಡ ನಾನು ರಾಜಕೀಯನ ಅಂಟಿಸ್ಕೊಂಡಿರ್ಲಿಲ್ಲ. ಆವಾಗ ನಮಗೆ ರೋಗಿಗಳು ಮುತ್ಕೋತಾ ಇದ್ರು ಆಸ್ಪತ್ರೆಯಲ್ಲಿ. ಸೊ ಇಲ್ಲಿ ನಮ್ಮ ಅಭಿಮಾನಿಗಳು ಜನರು ಮುತ್ಕೋತಾ ಇದ್ದಾರೆ. ಪ್ರತಿದಿನ ಕಳೆದಾಗಿ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಸೊ ಅದರಿಂದ ನಮಗೂ ಕೂಡ ಮನಸ್ಸಿಗೆ ನೆಮ್ಮದಿ, ಒಂದು ತೃಪ್ತಿ ಬರ್ತಾ ಇದೆ. ಅಂಡ್ ಕನಕಪುರ ಅಂತ ಅಂದಾಗ ಅವ್ರ ಕ್ಷೇತ್ರ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಆಪೋಸಿಷನ್ ಸ್ಟ್ರಾಂಗ್ ಆಗಿ ಪೈಪೋಟಿ ಅನಿಸುತ್ತೆ? ವಿಧಾನಸಭೆಯಲ್ಲಿ ಗೆದ್ದಂಥ ಪಕ್ಷಗಳು ಲೋಕಸಭೆಯಲ್ಲಿ ಗೆದ್ದಿಲ್ಲ. ಅವರು ನರೇಂದ್ರ ಮೋದಿ ಅವರು ಹೇಳಿದರು, ಹೇಗಿದ್ದೀರಿ ಡಾಕ್ಟ್ರೆ, ಹೌ ಆರ್ ಯು ಡಾಕ್ಟರ್? ನಾನು ಹೃದ್ರೋಗ ತಜ್ಞನಾಗಿ, ನಿರ್ದೇಶಕನಾಗಿ ಹೃದಯಕ್ಕೆ ನಾವು ಚಿಕಿತ್ಸೆ ಕೊಡ್ತಾ ಇದ್ವಿ. ಸೊ ಈಗ ನಾವು ಈ ರಾಜಕೀಯಕ್ಕೆ ಬಂದಿರೋದ್ರಿಂದ ನಾವು ಜನರ ಹೃದಯವನ್ನು ಗೆಲ್ಲಬೇಕು. ಆಸ್ಪತ್ರೆಗಳನ್ನು, ಶಾಖೆಗಳನ್ನು ನಾವು ಕಟ್ಟಿದ್ದೇವೆ. ಸೊ ಒಂದು ಇಂಜಿನಿಯರ್ ಆಗೂ ಕೆಲಸ ಮಾಡಿದ್ದೇನೆ, ಆರ್ಕಿಟೆಕ್ಟ್ ಆಗೂ ಕೆಲಸ ಮಾಡಿದ್ದೇನೆ. 2 ಕೋಟಿ ಜನರ ಸಂಪರ್ಕಕ್ಕೆ ಬಂದಿದ್ದೇನೆ ನಾನು ಕಳೆದ ಒಂದು 35 ವರ್ಷದಲ್ಲಿ. ಮತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಿರಂತರವಾಗಿ ನಾವು ಇಡೀ ನಮ್ಮ ಕರ್ನಾಟಕದ 6.5 ಕೋಟಿ ಜನರನ್ನು ನಾವು ಎಚ್ಚರಿಸಿದ್ದೇವೆ. ಅಂಡರ್ಸ್ಟ್ಯಾಂಡಿಂಗ್ ಮನೆಯಲ್ಲಿರಬೇಕು. ಈಗ ಅವರೆಲ್ಲ ನನ್ನ ಜೊತೆ ಇದ್ದಾರೆ, ಅವರು ಸಲಹೆ ಕೊಡ್ತಾ ಇದ್ದಾರೆ. ಅವರು ಕೂಡ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲಾಸ್ಟ್ ಇದು ಅಶ್ವಥ್ ನಾರಾಯಣ ಇಂತಾಗೂ 50,000 ಲೀಡನ್ನು ಕೊಟ್ಟಿದ್ರು. ಈ ಸತಿ ಅದಕ್ಕಿಂತ ಹೆಚ್ಚು ಮತವನ್ನು ಕೊಡೋದಕ್ಕೆ ನಮ್ಮ ಕಾರ್ಯಕರ್ತರು, ಮುಖಂಡರು, ವೋಟರ್ಸ್ ರೆಡಿಯಾಗಿದ್ದಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲ ಹೆಚ್ಚಿಸಿರುವ ಒಂದು ಕ್ಷೇತ್ರ ಅಂತ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ. ಡಾಕ್ಟರ್ ಮಂಜುನಾಥ್ ಹಾಗೂ ಡಿ.ಕೆ. ಸುರೇಶ್ ನಡುವಿನ ಒಂದು ಪೈಪೋಟಿಯಲ್ಲಿ ಯಾರು ಗೆಲ್ಬಹುದು ಅನ್ನೋ ಒಂದು ಕುತೂಹಲ ಸಾಕಷ್ಟು ಎಲ್ರಿಗೂ ಇದೆ. ಇದ್ರ ಮಧ್ಯದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಂಥ ಡಾಕ್ಟರ್ ಮಂಜುನಾಥ್ ಅವರು ಈಗ ನನ್ನ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಆ್ಯಂಡ್ ಒಂದು ತುಂಬ ಖುಷಿ ಆಗುತ್ತೆ ನಿಮ್ಮಂಥವ್ರು ರಾಜಕೀಯಕ್ಕೆ ಬಂದಿರೋದು, ಪ್ರಚಾರ ಕಾರ್ಯದಲ್ಲಿ ಒಂದು ತೊಡಗಿಸ್ಕೊಂಡಿರೋದು. ಹೇಗಿದೆ ಸರ್ ಈ ಅನುಭವ, ಜನಗಳನ್ನ ನೇರವಾಗಿ ಭೇಟಿ ಮಾಡ್ತಾ ಇರೋದು, ಮತ ಕೇಳ್ತಾ ಇರೋದು? ಅಂದರೆ ನಾವು ಕಳೆದ 12-13 ದಿನದಿಂದ ನಾವು ಎಲ್ಲ 8 ಲೋಕಸಭಾ ಕ್ಷೇತ್ರದಲ್ಲೂ ನಾವು ಪ್ರವಾಸ ಮಾಡಿದ್ದೇನೆ. ಅಲ್ಲಿ ಕಾರ್ಯಕರ್ತರ ಸಭೆಗಳನ್ನು ಕೂಡ ನಾವು ಅಡ್ರೆಸ್ ಮಾಡಿದ್ದೇವೆ. ಸೊ ಜನರಲ್ಲಿ ತುಂಬ ಉತ್ಸಾಹ ಕಾಣ್ತಾ ಇದೆ. ಅದರಲ್ಲೂ ಈಗ ನಾನು ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದೇನೆ. ಸೊ JDS ಮತ್ತು BJP ಕಾರ್ಯಕರ್ತರು ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ಕ್ಷೇತ್ರಗಳಲ್ಲಂತೂ ತುಂಬ ಹೆಚ್ಚು ಹುರುಪಿನಿಂದ, ಹೆಚ್ಚು ಉತ್ಸವದಿಂದ ಅವರ ಎನರ್ಜಿ ಲೆವೆಲ್ಸೇ ಜಾಸ್ತಿ ಆಗಿದೆ. ಅವ್ರು ಕೆಲವು ಕಡೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಸರ್ ನಾವು ಇಂದಿನ ಚುನಾವಣೆಯಲ್ಲಿ ಮಲಗಿದ್ವಿ, ಈಗೆಲ್ಲ ಎದ್ದಿದ್ದೀವಿ. ಸೊ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವ ಅವರ ಆತ್ಮವಿಶ್ವಾಸ ನಮಗೂ ಕೂಡ ಈ ಗೆಲುವಿನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿದೆ. ಆ್ಯಂಡ್ ನಿಮಗೆ ರಾಜಕೀಯ ಕುಟುಂಬದಲ್ಲಿ ಇದ್ದರೂ ಕೂಡ ರಾಜಕೀಯ ಹೊಸದು, ಮೊದಲ ಬಾರಿಗೆ ಇಲ್ಲಿ ಸ್ಪರ್ಧಿಸ್ತಾ ಇದ್ದೀರಾ, ಚುನಾವಣೆಗೆ ಇಳಿತಾ ಇದ್ದೀರಾ. ಈಗ ನಿಮಗೆ ಈ ರಾಜಕೀಯ ಕುಟುಂಬದಲ್ಲಿ ಇರೋ ಒಂದು ಅನುಭವಕ್ಕೂ ಈಗ ಸಿಗ್ತಾ ಇರೋ ಒಂದು ಅನುಭವಕ್ಕೂ ಏನಿದೆ ಸರ್ ಡಿಫ್ರೆನ್ಸ್? ಅಂದರೆ ನಾನು ರಾಜಕೀಯವಾಗಿ ದೂರನೇ ಇದ್ದೆ. ರಾಜಕೀಯ ಕುಟುಂಬದಲ್ಲಿದ್ದರೂ ಕೂಡ ನಾನು ರಾಜಕೀಯನ ಅಂಟಿಸ್ಕೊಂಡಿರಲಿಲ್ಲ. ನಾನು ನನ್ನ ಪಾಡಿಗೆ ನನ್ನ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಆದರೂ ಕೂಡ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಎಷ್ಟೋ ವಿಚಾರಗಳನ್ನು ನಾವು ಕೇವಲ ನೋಡೋದ್ರಿಂದಲೇ ಕಲಿಬೋದು. ಸೊ ಯಾವ್ಯಾವ ರೀತಿ ಅಂದರೆ ಜನಸಂಪರ್ಕ ನಮಗೇನು ಹೊಸದಲ್ಲ. ಇವನ್ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರ ಜೊತೆನೇ ಹೆಚ್ಚು ನಾನು ಮಿಂಗಲ್ ಆಗ್ತಾ ಇದ್ದೆ, ಅವ್ರಿಗೆ ಸ್ಪಂದಿಸ್ತಾ ಇದ್ದೆ. ಹಾಗಾಗಿ ನಾನು ಯಾವಾಗಲೂ ಜನರ ಜೊತೆನೇ ಇದ್ದೇನೆ, ರೋಗಿಗಳ ಜೊತೆ ಇದ್ದೇನೆ. ನಾನು ಕೇವಲ ನನ್ನ ನಿರ್ದೇಶಕರ ಕೊಠಡಿಯಲ್ಲೇ ಕುಳಿತು ನಾನು ಜಾಸ್ತಿ ಕೆಲಸ ಮಾಡಿಲ್ಲ. ನಾನು ಆಸ್ಪತ್ರೆಯಲ್ಲಿ ಪ್ರತಿದಿನ 5,000 ಸ್ಟೆಪ್ಸ್ ಆಗ್ತಾ ಇದ್ದೆ ಆಸ್ಪತ್ರೆ ಒಳಗೆ. ಅದರ ಅರ್ಥ ನಾನು ಎಷ್ಟು ಓಡಾಡ್ತಾ ಇದ್ದೆ ಅಂತ. ಇನ್ನು ಮನೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಇನ್ನು 5,000 ಸ್ಟೆಪ್ಸು ಒಟ್ಟು. ಹೀಗಾಗಿ ಸೊ ಜನರ ಅಂದರೆ ಆವಾಗ ನಮಗೆ ರೋಗಿಗಳು ಮುತ್ಕೋತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಸೊ ಇಲ್ಲಿ ನಮ್ಮ ಅಭಿಮಾನಿಗಳು ಜನರು ಮುತ್ಕೋತಾ ಇದ್ದಾರೆ. ಸೊ ಹೀಗಾಗಿ ರಾಜಕೀಯ ಇದು ಚುನಾವಣೆ ಅಂದರೆ ಒಂದು ಸ್ಪರ್ಧೆ ಇದ್ದೇ ಇರುತ್ತೆ. ಸೊ ಈಗ ನಮಗೆ ಬೆನ್ನಿಗೆ ಏನಾಗಿದೆ, BJP ಮತ್ತು JDS ಅದರ ಇದು ನೆಟ್ವರ್ಕ್ ಚೆನ್ನಾಗಿದೆ ಈ ಎಲ್ಲ 8 ಕ್ಷೇತ್ರದಲ್ಲಿ. ಈಗ ನೋಡ್ಬೋದು, ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ವಿಧಾನಸಭಾ ಸದಸ್ಯರಾದಂಥ M. ಕೃಷ್ಣಪ್ಪನವರು, ಅವರಿಗೆ ಇರತಕ್ಕಂಥ ಮಾನ್ಯತೆಯಲ್ಲಿ ಜನ ಇಲ್ಲಿ ಹಲವಾರು ಅಪಾರ್ಟ್ಮೆಂಟ್ಸ್ನ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೃಷ್ಣಪ್ಪನವರ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು, ಅವರ ತೋರಿಸ್ತಕ್ಕಂಥ ಪ್ರೀತಿ, ಅಭಿಮಾನ
ಇದು ನಿಜವಾಗ್ಲೂ ಅವರ ಎಷ್ಟು ಜನರ ಜೊತೆ ಅವರು ಒಡನಾಟ ಇಟ್ಕೊಂಡಿದ್ದಾರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ಇದು ನಮಗೆ ಶ್ರೀರಕ್ಷೆ ಆಗಿದೆ. ನಂತರ ಅಲ್ಲಿ RR ನಗರದಲ್ಲಿ ನಮ್ಮ ಮುನಿರತ್ನ ಅವರ ಒಡನಾಟ ಮತ್ತು ಅವರು ಕ್ಷೇತ್ರದ ಮೇಲೆ ಇಟ್ಟಕ್ಕಂಥ ಒಂದು ಹತೋಟಿ ಅದು ಕೂಡ ಶ್ರೀರಕ್ಷೆ ಆಗಿದೆ. ನಂತರ ಆನೇಕಲ್ ಕ್ಷೇತ್ರ ಕೂಡ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ, ಪಾಸಿಟಿವ್ ರೆಸ್ಪಾನ್ಸು. ಇನ್ನು ಕನಕಪುರದಲ್ಲೂ ಕೂಡ ಇವತ್ತು ಬಹಳ ಉತ್ಸುಕರಾಗಿದ್ದಾರೆ. ಅಲ್ಲೂ ಕೂಡ ಬಹಳ ಧೈರ್ಯದಿಂದ ಮುನ್ನುಗ್ತಾ ಇದ್ದಾರೆ, ಒಗ್ಗಟ್ಟಿನಿಂದ ಮುನ್ನುಗ್ತಾ ಇದ್ದಾರೆ. ಹೀಗೆ ಒಟ್ಟಾರೆ ನಾವು ಈ ಕ್ಷೇತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ನನಗೆ ಒಂದು ಆತ್ಮವಿಶ್ವಾಸ ಇದೆ. ನಾವು ಜನರ ಆಶೀರ್ವಾದದಿಂದ, ನಂತರ ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ ಬಹಳ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಇದರ ಜೊತೆಗೆ ದೇವೇಗೌಡರ ವರ್ಚಸ್ಸು, ಕುಮಾರಸ್ವಾಮಿ, ಯಡಿಯೂರಪ್ಪನವರ, ವಿಜೇಂದ್ರ ಅವರು, ಅಶೋಕ್ ಅವರ ವರ್ಚಸ್ಸು ಕೂಡ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಮಾಗಡಿನ ಹೋಗ್ಬೋದು, ಅಲ್ಲಿ ನಮ್ಮ ಇದು ಹಿಂದಿನ MLA ಇದ್ದಾರೆ ಮಂಜು ಅಂತ, ಅವರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಪ್ರಸಾದ್ ಗೌಡ ಅಂತ ಕೆಲಸ ಮಾಡ್ತಿದ್ದಾರೆ. ರಾಮನಗರದಲ್ಲಿ JDS ಸುಭದ್ರವಾಗಿದೆ, ಅಲ್ಲೂ ಕೂಡ ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನ ಕಳೆದಾಗೆ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಸೊ ಅದರಿಂದ ನಮಗೂ ಕೂಡ ಮನಸ್ಸಿಗೆ ನೆಮ್ಮದಿ, ಒಂದು ತೃಪ್ತಿ ಬರ್ತಾ ಇದೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ನೀವು ನೋಡಿದಾಗ ನಿಮ್ಮ ಆಪೋಸಿಟ್ ನಿಂತಿರುವಂಥ DK ಸುರೇಶ್ ಅವರಾಗಿರ್ಬೋದು, ಅವರು ಕೂಡ ನಿಮಗೊಂದು ಅತ್ಯುದ್ಭುತ ಒಂದು ಪ್ರತಿಸ್ಪರ್ಧಿ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಸದ್ಯಕ್ಕೆ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋ ಕಾರಣ ಆ್ಯಂಡ್ ಕನಕಪುರ ಅಂತ ಅಂದಾಗ ಅವ್ರ ಕ್ಷೇತ್ರ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಆಪೋಸಿಷನ್ ಸ್ಟ್ರಾಂಗ್ ಆಗಿ ಪೈಪೋಟಿ ಅನಿಸುತ್ತೆ ಸರ್? ಅಲ್ಲ, ಈಗ ಯಾವುದೇ ಚುನಾವಣೆ ಆಗ್ಬೋದು, ಪೈಪೋಟಿ ಇದ್ದೇ ಇರುತ್ತೆ, ಅದಕ್ಕೇ ಚುನಾವಣೆ ಅನ್ನೋದು. ಆದರೆ ನಾನು ನೋಡಿದಂಥ ಈ 8 ಕ್ಷೇತ್ರದಲ್ಲಿ ಜನರ ರಿಯಾಕ್ಷನ್ ನೋಡಿದಂಥ ಸಂದರ್ಭದಲ್ಲಿ ಬದಲಾವಣೆಯನ್ನು ಬಯಸಿದ್ದಾರೆ. ಸೊ ಮತ್ತು ನರೇಂದ್ರ ಮೋದಿಯವರ ಸರ್ಕಾರದ ಬಗ್ಗೆ ಅತಿವಾದ ಒಂದು ಅವರಿಗೆ ಮೆಚ್ಚುಗೆ ಇದೆ. ಈ ಸರಿ ಅವರಿಗೆ ನಾವು ಹ್ಯಾಟ್ರಿಕ್ ಗೆಲುವನ್ನು ತಂದು ಕೊಡಬೇಕು ಅನ್ನುವ ಗಾಳಿ. ನೋಡಿ, ಯಾವಾಗಲೂ ಅಷ್ಟೇ, ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಬಹಳ ವ್ಯತ್ಯಾಸ ಇರುತ್ತೆ. ಎಷ್ಟೋ ಕ್ಷೇತ್ರದಲ್ಲಿ, ಎಷ್ಟೋ ರಾಜ್ಯಗಳಲ್ಲಿ ವಿಧಾನಸಭೆಯಲ್ಲಿ ಗೆದ್ದಂಥ ಪಕ್ಷ ಲೋಕಸಭೆಯಲ್ಲಿ ಗೆದ್ದಿಲ್ಲ. ಸೊ ಇದು ಒಂದು ಹಿಸ್ಟ್ರಿ ಹೇಳುತ್ತೆ, ಪೊಲಿಟಿಕಲ್ ಹಿಸ್ಟ್ರಿ ಅಥವಾ ಎಲೆಕ್ಷನ್ ಹಿಸ್ಟ್ರಿ ನೋಡಿದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಗೆದ್ದಂಥ ಪಕ್ಷಗಳು ಲೋಕಸಭೆಯಲ್ಲಿ ಗೆದ್ದಿಲ್ಲ, ಅಲ್ಲಿ ಬೇರೆ. ಸೊ ಅದನ್ನೆಲ್ಲ ತಗೊಂಡ್ರೆ ನನಗೆ ಒಂದು ಆತ್ಮವಿಶ್ವಾಸ ಇದೆ, ನಾವು ಗೆಲುವನ್ನು ಸಾಧಿಸ್ತೀವಿ. ಈ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ, ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಕೃಷ್ಣಪ್ಪನವರು ಮತ್ತು ಅವರ ಏನು ತಂಡ ಇದೆ, ಹಲವಾರು ಕಾರ್ಪೊರೇಟರ್ಸ್ ಇದ್ದಾರೆ. ಅದು ನಮಗೆ ನಿಜವಾಗ್ಲೂ ಈ ಕ್ಷೇತ್ರದಲ್ಲಿ ಒಂದು ಶ್ರೀರಕ್ಷೆ, ಒಂದು ಆನೆಬಲ ತಂದಿದೆ. ಆಗ ಮಾತಾಡ್ತಾ MLA ಸಾಹೇಬರು ಕೂಡ ಒಂದು ಮಾತು ಹೇಳ್ತಾ ಇದ್ರು, ನಿಮ್ಮ ಮೊದಲು ಬಾರಿಗೆ ನೀವು ಮೋದಿಯವ್ರನ್ನ ಭೇಟಿ ಮಾಡಿದಾಗ ಮೋದಿ ಸಾಹೇಬರು ಏನೋ ಒಂದು ಮಾತು ಹೇಳಿದ್ರಂತೆ. ಇಲ್ಲ, ನಾನು ಶಿವಮೊಗ್ಗದಲ್ಲಿ ಸಾರ್ವಜನಿಕ ಸಭೆಗೆ ಸನ್ಮಾನ್ಯ ಮೋದಿಯವರು ಬಂದಿದ್ದರು. ಆ ಸಂದರ್ಭದಲ್ಲಿ ನನ್ನನ್ನು ಇನ್ನೊಬ್ಬರು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಅವರು ಇನ್ನೂ ಇಂಟ್ರೊಡ್ಯೂಸ್ ಮಾಡಿ ಕಂಪ್ಲೀಟೇ ಆಗಿಲ್ಲ, ನನ್ನ ಹೆಸರೇ ಕಂಪ್ಲೀಟ್ ಆಗಿಲ್ಲ. ಅವರು ನರೇಂದ್ರ ಮೋದಿಯವರು ಹೇಳಿದರು, ಹೇಗಿದ್ದೀರಿ ಡಾಕ್ಟ್ರೆ, ಹೌ ಆರ್ ಯು ಡಾಕ್ಟರ್, ಸೊ ಬಿ ಬೋಲ್ಡ್, ವಿ ಆರ್ ಆಲ್ ವಿತ್ ಯು, ಸೊ ಯು ಆರ್ ಗೋಯಿಂಗ್ ಟು ವಿನ್ ಅಂತ ಹೇಳಿದರು. ಆ್ಯಂಡ್ ನಿಮಗೆ ಸರ್ ಇಷ್ಟು ದಿನ ಜನರ ಹೃದಯನ ರಿಪೇರಿ ಮಾಡ್ತಿದ್ದಂಥವ್ರು ನೀವು, ಹೃದ್ರೋಗ ತಜ್ಞರಾಗಿ, ಈಗ ಒಂದು ಮತದಾರ ಬೇಟೆಯಲ್ಲಿ ಜನಗಳ ಒಂದು ಹೃದಯ ಮಿಡಿತನ ಅರ್ಥ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಈ ರಾಜಕೀಯ ಇದರಲ್ಲಿ ನೀವು ಸುಭದ್ರವಾಗಿ ನೆಲೆ ಊರ್ತೀರ, ಅಥವಾ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರೋದನ್ನ ಏನೊಂದು ಹೆಲ್ತಿ ಇಂಡಿಯಾ ಅಂತ ಹೇಳ್ತೀರಾ, ಅದನ್ನ ಕಟ್ಟುವಲ್ಲಿ ಯಶಸ್ವಿ ಆಗ್ತೀರಾ ಅನ್ಸುತ್ತೆ ಸರ್? ಅಂದರೆ ನಾನು ಹೃದ್ರೋಗ ತಜ್ಞನಾಗಿ, ನಿರ್ದೇಶಕನಾಗಿ ಹೃದಯಕ್ಕೆ ನಾವು ಚಿಕಿತ್ಸೆ ಕೊಡ್ತಾ ಇದ್ವಿ. ಸೊ ಈಗ ನಾವು ಈ ರಾಜಕೀಯಕ್ಕೆ ಬಂದಿರೋದ್ರಿಂದ ನಾವು ಜನರ ಹೃದಯವನ್ನು ಗೆಲ್ಲಬೇಕು, ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಅಂದರೆ ನಾನು ಉತ್ತಮ ಆಡಳಿತಗಾರನಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ, ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೇನೆ, ಮತ್ತು ನಾನು ನಿರ್ದೇಶಕನಾಗಿ ಹಲವಾರು ಆಸ್ಪತ್ರೆಗಳನ್ನು, ಶಾಖೆಗಳನ್ನು ನಾವು ಕಟ್ಟಿದ್ದೇವೆ. ಸೊ ಒಂದು ಇಂಜಿನಿಯರ್ ಆಗೂ ಕೆಲಸ ಮಾಡಿದ್ದೇನೆ, ಆರ್ಕಿಟೆಕ್ಟ್ ಆಗೂ ಕೆಲಸ ಮಾಡಿದ್ದೇನೆ. ಹೀಗಾಗಿ ನಂತರ ನಾವು ವೈದ್ಯರಿಗೆ ಹಲವಾರು ಅಡ್ವಾಂಟೇಜಸ್ ಇದೆ. ನಾವು ಕೇವಲ ರೋಗಿಗಳನ್ನು ಪರೀಕ್ಷೆ ಮಾಡುವಾಗ ಅವ್ರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಅವರ ಕಾಯಿಲೆ ಬಗ್ಗೆ ಅಥವಾ ರೋಗ ಲಕ್ಷಣಗಳ ಬಗ್ಗೆ ಮಾಹಿತಿ ಪಡೆಯಲ್ಲ, ಅದರ ಜೊತೆಗೆ ಅವರ ಸಾಮಾಜಿಕ ಹಿನ್ನೆಲೆಯನ್ನು ಕೇಳ್ತೇವೆ, ಅವರ ಆರ್ಥಿಕ ಹಿನ್ನೆಲೆಯನ್ನು ಗೊತ್ತಾಗುತ್ತೆ. ಸೊ ಇಡೀ ಸಮಗ್ರ ಅವರ ವ್ಯವಸ್ಥೆಯ ಏಕೆಂದರೆ ಕೆಲವರು ಹೇಳ್ತಾರೆ ನಮ್ಮದು
ಬೆಳೆದಿದ್ವಿ, ಬೆಲೆ ಸಿಗಲಿಲ್ಲ. ಇನ್ನೊಂದು ಬರ ಬಂತು ಅಂತಾರೆ, ಕುಡಿಯೋ ನೀರು ಇರಲಿಲ್ಲ, ಅದಕ್ಕೆ ನನಗೆ ಹಲವಾರು ರೋಗ ಸಮಸ್ಯೆಗಳು ಬಂತು ಅಂತ ಹೇಳ್ತಾರೆ. ಸೊ ಹೀಗಾಗಿ ಸಮಗ್ರ ಮಾಹಿತಿಯನ್ನು ವೈದ್ಯರಿಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ಸುಮಾರು 2 ಕೋಟಿ ಜನರ ಸಂಪರ್ಕಕ್ಕೆ ಬಂದಿದ್ದೇನೆ ನಾನು ಕಳೆದ ಒಂದು 35 ವರ್ಷದಲ್ಲಿ. ಮತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಿರಂತರವಾಗಿ ನಾವು ಇಡೀ ನಮ್ಮ ಕರ್ನಾಟಕದ 6.5 ಕೋಟಿ ಜನರನ್ನು ನಾವು ಎಚ್ಚರಿಸಿದ್ದೇವೆ. ಎಷ್ಟೋ ಸರಿ ಹೇಳ್ತಾ ಇದ್ರು, ಡಾಕ್ಟರ್ ಮಂಜುನಾಥ್ ಅವರೇ, ನಿಮಗಾಗಿ ಕಾಯ್ತಾ ಇದ್ವಿ ನಾವು ಪ್ರತಿದಿನ ಟಿ ವಿನಲ್ಲಿ ನೋಡಲಿಕ್ಕೆ. ಏಕೆಂದರೆ ಏನು ಮಾಹಿತಿ ಕೊಡ್ತೀರಾ, ಯಾವ ರೀತಿ ಚಿಕಿತ್ಸೆ ಅದರ ಬಗ್ಗೆ ಮಾತಾಡ್ತೀರಾ, ಏನು ಮುನ್ನೆಚ್ಚರಿಕೆ, ಲಸಿಕೆ ಬಗ್ಗೆ ಏನು ಮಾತಾಡ್ತೀರಾ. ಯಾಕೆಂದರೆ ಅವತ್ತು ಜನರು ಬಹಳ ಆತಂಕದಲ್ಲಿದ್ದರು, ಏನು ಬದುಕುಳಿಯಲ್ಲ ಅನ್ನುವ ಮನೋಭಾವ ಇತ್ತು ಆ ದಿನಗಳಲ್ಲಿ. ಅಂಥ ದಿನಗಳಲ್ಲಿ ನಾನು ಸಮಸ್ತ 6.5 ಕೋಟಿ ಜನರಿಗೆ ನಾನು ಚಿರಪರಿತನಾಗಿದ್ದೇನೆ, ಸಾಂತ್ವನ ಹೇಳಿದ್ದೇನೆ ಮತ್ತು ಕೋವಿಡ್ ನಿರ್ವಹಣೆ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಹೀಗಾಗಿ ಇಡೀ ರಾಜ್ಯಾದ್ಯಂತ ನಾನು ಪರಿಚಿತನಿದ್ದೇನೆ. ಇವನ್ನು ಅಫ್ಕೋರ್ಸ್ ನಮ್ಮ ಕಾರ್ಡಿಯಾಲಜಿ ಫೀಲ್ಡ್ ಬಂದರೆ ಇಡೀ ಇಂಡಿಯಾ ದೇಶಕ್ಕೆ ಪರಿಚಿತನಾಗಿದ್ದೇನೆ. ಆ್ಯಂಡ್ ಕೊನೆಯದಾಗಿ ಸರ್, ನೀವು ರಾಜಕೀಯಕ್ಕೆ ಬರೋದು ನಿಮ್ಮ ಪತ್ನಿಯವರಿಗೆ ಫಸ್ಟು ಇಷ್ಟ ಇರಲಿಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಇವಾಗ ಹೇಗಿದೆ ಸರ್? ಅಲ್ಲ, ಇವಾಗ ಅಂದರೆ ಯಾವಾಗಲೂ ಅಷ್ಟೇ ಪ್ರಾರಂಭದಲ್ಲಿ ನನಗೂ ಹಾಗೆ ಅನ್ನಿಸ್ತಾ ಇತ್ತು, ನಮ್ಮ ಶ್ರೀಮತಿಯವ್ರಿಗೆ, ನಮ್ಮ ಮಕ್ಕಳಿಗೆ ಎಲ್ಲ ಅನ್ನಿಸ್ತಾ ಇತ್ತು. ಯಾಕೆಂದರೆ ನಾನು 35 ವರ್ಷ ಸುದೀರ್ಘ ಸೇವೆಯನ್ನು ಹೃದ್ರೋಗ ಕ್ಷೇತ್ರಕ್ಕೆ ಕೊಟ್ಟು ಅದರಲ್ಲೇ ಹೆಸರು ಮಾಡಿದ್ದೇನೆ. ಸೊ ಹಾಗಾಗಿ ಅವ್ರಿಗೂ ಒಂದು ಮನಸ್ಸಿತ್ತು, ಏನಾದರೂ ಈ ಕ್ಷೇತ್ರ ಯಾಕೆ ನಮಗೆ ಹಾಗೆ ಅಂತ. ಈಗ ಅವರು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಸೊ ಅವರು ಸಕ್ರಿಯವಾಗಿ ಭಾಗವಹಿಸ್ತಾ ಇರೋದು ನನಗೆ ಮನಸ್ಸಿಗೆ ನೆಮ್ಮದಿ ತಂದಿದೆ. ಯಾಕೆಂದರೆ ಮನೆಯಲ್ಲಿ ಹೆಚ್ಚು ನಮಗೆ ಮೊದಲನೇ ಇದು ಅಂಡರ್ಸ್ಟ್ಯಾಂಡಿಂಗ್ ಮನೆಯಲ್ಲಿರಬೇಕು. ಈಗ ಅವರೆಲ್ಲ ನನ್ನ ಜೊತೆ ಇದ್ದಾರೆ, ಅವರು ಸಲಹೆ ಕೊಡ್ತಾ ಇದ್ದಾರೆ, ಅವರು ಕೂಡ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಸರ್, ಮತ್ತು ನೀವು ಈ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಒಂದು ಸಪೋರ್ಟಿವ್ ಆಗಿ ಎಲ್ಲ ಕಡೆ ಬರ್ತಾ ಇದ್ದೀರಾ ನಿಮ್ಮ ಒಂದು ಕ್ಷೇತ್ರದಲ್ಲಿ. ಸೊ ಏನು ಅನಿಸ್ತಾ ಇದೆ ಸರ್ ಈ ಒಂದು ಪೈಪೋಟಿಯಲ್ಲಿ ಮಂಜುನಾಥ್ ಸರ್ ಅವರ ಒಂದು ಆಗಮನ ನಿಮ್ಮ ಒಂದು BJP ಪಕ್ಷದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು, ನಮ್ಮ ನಾಯಕರು, ನಮ್ಮೆಲ್ಲ ಸಾರ್ವಜನಿಕವಾಗಿ ಮತದಾರರನ್ನು ನಿರಂತರವಾಗಿ ಭೇಟಿ ಮಾಡ್ತಾರಿಂದ ಒಂದು ರೀತಿ ಭಾಳ ಸಂತೋಷ ಪಡ್ತಾರೆ. ಒಳ್ಳೆ ಅಭ್ಯರ್ಥಿ ನೀವು ಸೆಲೆಕ್ಟ್ ಮಾಡಿದ್ದಾರೆ, BJPಯವರು ಗೆದ್ದೇ ಗೆಲ್ತಾರೆ ಅಂತ ಎಲ್ಲ ಕಡೆ ಒಳ್ಳೆ ವಾತಾವರಣವನ್ನು ಹೇಳ್ತಾ ಇದ್ದಾರೆ. ನಾನು ನಿರಂತರವಾಗಿ ಗೆದ್ದಾಗಿಂದ ಪ್ರತಿ ನನ್ನ ಚುನಾವಣೆ ಜೊತೆಯಲ್ಲಿ MP ಚುನಾವಣೆಯಲ್ಲಿ ಹಂತವಾಗಿ ಲೀಡ್ ಜಾಸ್ತಿನೇ ಆಗ್ತಿದೆ. ಲಾಸ್ಟ್ ಇದು ಅಶ್ವಥ್ ನಾರಾಯಣಿಂತಾಗೂ 50,000 ಲೀಡನ್ನು ಕೊಟ್ಟಿದ್ದರು. ಈ ಸತಿ ಅದಕ್ಕಿಂತ ಹೆಚ್ಚು ಮತವನ್ನು ಕೊಡೋದಕ್ಕೆ ನಮ್ಮ ಕಾರ್ಯಕರ್ತರು, ಮುಖಂಡರು, ವೋಟರ್ಸ್ ರೆಡಿಯಾಗಿದ್ದಾರೆ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಏನಿದೆ ಮೊದಲ ಚುನಾವಣೆ ಸಾಕಷ್ಟು ಒಳ್ಳೆಯದಾಗಲಿ, ನಿಮಗೆ ಆರೋಗ್ಯಕರವಾದ ಗೆಲುವು ನಿಮಗೆ ಸಿಗಲಿ, ಆರೋಗ್ಯಕರವಾದ ಭಾರತ ನಿರ್ಮಾಣ ಆಗಲಿ ಅಂತ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಸಂದೀಪ್, ಬೆಂಗಳೂರು. ಬೀಟ್ ಪ್ಲಸ್ ಕರ್ನಾಟಕ.